ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ₹2000 ಹಣ ಅಕೌಂಟ್‌ಗೆ ಕ್ರೆಡಿಟ್ ಆಗಿದ್ಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. 19ನೇ ಕಂತಿನ ಹಣ ಸುಮಾರು ಜನಕ್ಕೆ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಆಗಿರೋ ಮೆಸೇಜು ನಾರ್ಮಲ್ ಮೆಸೇಜು ಬಂದಿದೆ ಫೋನ್‌ಗೆ. ಅಮೌಂಟ್ ಕ್ರೆಡಿಟ್ ಆದ್ರೆ ನಾರ್ಮಲ್ ಮೆಸೇಜ್ ಬರುತ್ತೆ. ಮತ್ತೆ ಗವರ್ನಮೆಂಟ್‌ನವರದು ಒಂದು ಆ್ಯಪ್ ಇದೆ. ಆ ಒಂದು ಆ್ಯಪ್ ಮೂಲಕನೂ ಸಹ ನಾವು ಚೆಕ್ ಮಾಡ್ಕೊಬಹುದು. ಆ ಒಂದು ಆ್ಯಪ್ ಯಾವುದು ಅಂದ್ರೆ ಡಿಬಿಟಿ ಕರ್ನಾಟಕ ಅಂತ. ಈ ಒಂದು ಆ್ಯಪ್‌ನ ಪ್ಲೇ ಸ್ಟೋರಲ್ಲಿ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಬೇಕು. ಈ ಆ್ಯಪ್ ಓಪನ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ ಇಲ್ಲಿ. ಈ ಆ್ಯಪ್‌ನ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಈ ಒಂದು ಆ್ಯಪ್‌ಗೆ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗೋದು ಹೇಗೆ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಮೇಲೆ ಐಕಾರ್ಡಲ್ಲಿ ಬರುತ್ತೆ ನೋಡಿ ಅಥವಾ ವಿಡಿಯೋ ಎಂಡಲ್ಲಿ ಬರುತ್ತೆ ನೋಡಿ. ನಾನು ಈ ಒಂದು ಆ್ಯಪಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ. ರಿಜಿಸ್ಟರ್ ಆಗೋಕ್ಕೇನಿಲ್ಲ. ಇಲ್ಲಿ ನ್ಯೂ ಯೂಸರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಇದೆಯಲ್ಲ, ಅಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್‌ನ ಎಂಟರ್ ಮಾಡ್ಕೊಬೇಕು. ಎಂಟರ್ ಮಾಡ್ಕೊಂಡು ಇಲ್ಲಿ ಈ ಒಂದು ಬಾಕ್ಸ್ ಇರುತ್ತಲ್ಲ, ಇದನ್ನ ಟಿಕ್ ಮಾಡ್ಕೊಂಡು ಇಲ್ಲಿ ಗೆಟ್ ಒ.ಟಿ.ಪಿ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಆಧಾರ್ ಕಾರ್ಡ್‌ಗೆ ಲಿಂಕ್ ಆಗಿರೋ ಫೋನ್ ನಂಬರ್‌ಗೆ ಒಂದು ಒ.ಟಿ.ಪಿ ಬರುತ್ತೆ. ಆ ಒಂದು ಒ.ಟಿ.ಪಿನ ಇಲ್ಲಿ ಎಂಟರ್ ಮಾಡ್ಕೊಬೇಕು. ಅಥವಾ ಇಲ್ಲಿ ಆ ಒಂದು ಒ.ಟಿ.ಪಿ ಆಟೋಮೆಟಿಕ್ಲಿ ಇಲ್ಲಿ ಎಂಟರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ವೆರಿಫೈ ಒ.ಟಿ.ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟು ಈ ರೀತಿ ಬರುತ್ತೆ ಕ್ರಿಯೇಟ್ ಎಂ-ಪಿನ್ ಅಂತ. ಇಲ್ಲಿ 4 ಡಿಜಿಟ್ ನಂಬರ್‌ನ ಇಲ್ಲಿ ಎಂಟರ್ ಮಾಡ್ಕೊಬೇಕು. ಸೇಮ್ ಅದೇ ನಂಬರ್‌ನ ಇಲ್ಲಿ ಕೆಳಗಡೆನೂ ಸಹ ಎಂಟರ್ ಮಾಡ್ಕೊಬೇಕು. ಈ ಒಂದು ಈ ಒಂದು ಪಾಸ್ವರ್ಡ್‌ನ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಲಾಗಿನ್ ಆಗಕ್ಕೆ ಈ ಪಾಸ್ವರ್ಡ್ ಬೇಕು. ಸೊ ಅದಕ್ಕೇನೆ ಪಾಸ್ವರ್ಡ್‌ನ ಎಂಟರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಮ್ಮ ಆಧಾರ್ ಕಾರ್ಡಲ್ಲಿ ಇರೋ ಫೋಟೋ ಮತ್ತೆ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಬರುತ್ತೆ. ಅದನ್ನ ನೋಡ್ಕೊಂಡು ಅಲ್ಲಿ ಓಕೆ ಕೊಡ್ಬೇಕು. ಮೇಲ್ಗಡೆ ಐ ಕಾರ್ಡಲ್ಲಿ ವಿಡಿಯೋ ಬರುತ್ತೆ. ಕ್ಲಿಕ್ ಮಾಡಿ ನೋಡಿ ಗೊತ್ತಾಗುತ್ತೆ ಹೇಗೆ ಅಂತ. ನೆಕ್ಸ್ಟು ಇಲ್ಲಿ ಈ ಒಂದು ಆರೋ ಮೇಲೆ ಕ್ಲಿಕ್ ಮಾಡಿ ನೇಮ್‌ನ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತೆ ಇಲ್ಲಿ ಎಂಟರ್ ಎಂ-ಪಿನ್ ಅಂತ ಇರುತ್ತಲ್ಲ, ಅವಾಗ್ಲೇ ಕ್ರಿಯೇಟ್ ಮಾಡಿರೋ ಈ ಒಂದು ಆ್ಯಪ್‌ಗೆ ರಿಜಿಸ್ಟರ್ ಆಗ್ಬೇಕಾದ್ರೆ ಒಂದು ಪಾಸ್ವರ್ಡ್‌ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಬೇಕು. ಎಂ-ಪಿನ್ ಎಂಟರ್ ಮಾಡ್ಕೊಂಡು ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟು ಈ ಒಂದು ಆ್ಯಪ್‌ಗೆ ನಾವು ಲಾಗಿನ್ ಆಗ್ತೀವಿ. ನೆಕ್ಸ್ಟು ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ 2 ಆಪ್ಷನ್ ಇರುತ್ತೆ, ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಸ್ಕೀಮ್ ಅಂತ. ಇಲ್ಲಿ ಗೃಹಲಕ್ಷ್ಮಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಈ ರೀತಿ ಬರುತ್ತೆ ಇಲ್ಲಿ. ಇದು ಮೇ ತಿಂಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮೇ 24ನೇ ತಾರೀಕು ಅಮೌಂಟು ಕ್ರೆಡಿಟ್ ಆಗಿದೆ. ನೆಕ್ಸ್ಟ್ ಈ ಒಂದು ಆರೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಕೌಂಟ್ ನೇಮು ಮತ್ತೆ ಯಾವ ಬ್ಯಾಂಕ್ ಅಕೌಂಟು ಮತ್ತೆ ಅಕೌಂಟ್ ನಂಬರು ಎಲ್ಲ ನಾವು ಇಲ್ಲಿ ನೋಡ್ಕೊಬಹುದು. ಮತ್ತೆ ಇಲ್ಲಿ ಹಾಗೆ ಸ್ಕ್ರೋಲ್ ಮಾಡಿ ಹಿಂದಿನ ಕಂತಿನ ಅಮೌಂಟು ಯಾವ ತಿಂಗಳಲ್ಲಿ ಯಾವ ಡೇಟಲ್ಲಿ ಬಂದಿದೆ ಅಂತನೂ ಸಹ ನೋಡ್ಬೋದು. ನೆಕ್ಸ್ಟ್ ಆಗಿ ಬ್ಯಾಕ್ ಬಂದು ಇಲ್ಲಿ ಅನ್ನಭಾಗ್ಯ ಸ್ಕೀಮ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅನ್ನಭಾಗ್ಯ ಅಮೌಂಟ್‌ನು ಸಹ ನಾವು ಸೇಮ್ ಅದೇ ರೀತಿ ಇಲ್ಲಿ ನೋಡ್ಕೊಬಹುದು. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟು ನಾನು ಇದೇ ತರದ ವಿಡಿಯೋಸ್‌ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.